ಎಲ್ಲ ಹೆಣ್ಮಕ್ಳು ಚಪ್ಪಾಳೆ ತಡ್ತಿದ್ರು, ನಗ್ತಾ ಇದ್ರು. ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ಲು. ನಾನು ಆ ಹೆಣ್ಮಗಳು ಕೇಳಿದೆ, ಯಾಕಮ್ಮ ನೀ ನನ್ನ ಮಾತಿಗೆ ನಗವಲ್ಲಿ ಚಪ್ಪಾಳೆ ತಟ್ಟವಲ್ಲಿ ಎಂದೆ ನಾನು. ಅದಕ್ಕೆ ಆ ಹೆಣ್ಮಗಳಂದು, ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ, ನಗಂಗಿಲ್ಲ ಅನ್ಲಕ್ಕಿ. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಅದು ಅನ್ಲಕ್ಕಿ. ಅವ್ರ ಅತ್ತಿ ಮುಖ ಕಣ್ಣಂಗೆ ಆಗಿತ್ತಂತ, ಹಿಂಗಾಗಿ ಒಟ್ಟು ನಗಲಿಲ್ಲ. ಇಲ್ಲಿ ಬಂದವರಿಗೆ ನಿಮ್ಮ ಅತ್ತಿ ಮುಖ ಕಣ್ಣಂಗೆ ಆಗಲಿ, ದಯವಿಟ್ಟು ಚಪ್ಪಾಳೆ ತಟ್ಟಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಎಷ್ಟೋ ಜನ ಗಂಡಸರು ಚಪ್ಪಾಳೆ ತಟ್ಟಿದ್ರು, ಅವ್ರ ಅತ್ತಿ ನೆನೆಸ್ಕೊಂಡ್ರು ಏನೋ ಪಾಪ. ಬಹಳ ಸಂತೋಷ, ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಉದಯ್ ಸರ್ ಅವರಿಗೆ ಧನ್ಯವಾದಗಳು. ಕಳೆದ 20 ವರ್ಷದಿಂದ ಅವ್ರ ಜೊತೆಯಲ್ಲಿ ನಾವಿದ್ದೀವಿ. 2006ರಲ್ಲಿ ಮೊಟ್ಟ ಮೊದಲಿಗೆ ಮಲ್ಲೇಶ್ವರಂ ಗ್ರೌಂಡಲ್ಲಿ ಒಂದು ಅವಕಾಶ ಕೊಟ್ಟಿದ್ದರು. ಇವತ್ತು ಕೂಡ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಅವರಿಗೆ ನಾವು ವಿಶೇಷವಾಗಿ ಗಂಗಾವತಿ ಪ್ರಾಣೇಶ್ ತಂಡದ ಮತ್ತು ಅನೇಕ ಹಾಸ್ಯ ಕಲಾ ತಂಡದ ವತಿಯಿಂದ ತಮಗೆ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ ಸರ್. ಕೃಷ್ಣಪ್ಪ ಸರ್, ಪ್ರಿಯಕೃಷ್ಣ ಸರ್, ಪ್ರದೀಪ್ ಸರ್ ಇವ್ರ ಮುಂದೆ ಕಾರ್ಯಕ್ರಮ ಕೊಡೋದು ನಮಗೂ ಕೂಡ ಭಾಳ ಸಂತೋಷ ಅಂತ ಈ ಒಂದು ಸಂದರ್ಭ ಹೇಳ್ತಾ, ಇಲ್ಲಿ ಬಂದಂಥ ಮಹಿಳೆಯರಿಗೆ ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ. ದಯವಿಟ್ಟು ನಿಮ್ಮ ಗಂಡಕ್ಕೆ ಬೈಲಕ್ಕೆ ಹೋಗ್ಬೇಡ್ರಿ. ನಿಮ್ಮ ಗಂಡಕ್ಕೆ ಬೈಲಕ್ಕೆ ಹೋಗ್ಬೇಡ್ರಿ. ಬೈದರೂ ಕೂಡ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಭಾಳ ಜನ ಹೆಣ್ಮಕ್ಳು ಗಂಡಕ್ಕೆ ಬುದ್ಧಿ ಇಲ್ಲ ಅಂತೇಳಿ ಬೈತಾರೆ. ದಯವಿಟ್ಟು ನಿಮ್ಮ ಗಂಡಕ್ಕೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ ನಮ್ಗೆ ಯಾಕೆ ಮದುವೆ ಆಗ್ತದೆ ಅವ ಅನ್ಕೊಳಕತ್ತಾರ ಅವರು. ನಾ ಏನು ಹೇಳೋದು ಬೇಕಾಗಿಲ್ಲ. ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ, ಅವ್ರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇದೆ ಬಂಧುಗಳು. ಇಲ್ಲಿ ಬಂದಂಥ ಗಂಡಸರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಮಕ್ಳು ಎಷ್ಟು ಮನಸ್ಸು ದೊಡ್ಡದಂತಲ್ಲಕ್ಕ. ಇಲ್ಲಿ ಬಂದಂಥ ಗಂಡಸರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಣ್ಣು ಮಕ್ಕಳು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳು. ಇದು ನಾವು ಅರ್ಥ ಮಾಡ್ಕೋಬೇಕು. ಗಂಡಸರು ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ. ಗಂಡಿಗೆ ಎಂದೂ ಬಿಟ್ಟು ಕೊಡೋದಿಲ್ಲ ಅವರು. ಎಕ್ಸಾಂಪಲ್ ಸಹಿತ ಹೇಳ್ತೀನಿ. ಎಲ್ಲಿಯಾದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರೆ. ಎಂದನ ಗಂಡಿಗೆ ಬಿಟ್ಟು ಹೋಗ್ಯಾರ? ಗಂಡ ಅಂತಿರ್ತ ನನಗೊಂದು ದಿವ್ಸ ಬಿಟ್ಟು ಹೋಗಂತಿರ್ತದೆ, ನಡಿ ಅಂತೇಳಿ ಮುಂದೆ ಹಾಕ್ಕೊಂಡು ಹೋಗಿಬಿಡ್ತಾರೆ ಅವರು. ಇವತ್ತು ನಗುವುದು ಆರೋಗ್ಯ ಅಂತೇಳಿ, ಆರೋಗ್ಯ ಭಾಗ್ಯ ಅಂತ ಹೇಳ್ತಾರೆ. ನಗೋದ್ರಿಂದ ಆರೋಗ್ಯ ಸುಧಾರಿಸ್ತದೆ ಅಂತ ಹೇಳ್ತಾರೆ. ಆರೋಗ್ಯದ ಬಗ್ಗೆ ಅನೇಕ ಟಿಪ್ಸ್ಗಳು ಕೊಡ್ತಾರೆ ಅನೇಕ ಜನರು. ನಾನು ಕೂಡ ಇಲ್ಲಿ ಬಂದಂಥ ಹೆಣ್ಮಕ್ಳಿಗೆ ಒಂದು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಹೆಣ್ಮಕ್ಳು ಆರೋಗ್ಯದಿಂದ ಇರಬೇಕಾಗಿತ್ತು ಅಂತಂದ್ರೆ ನೀವು ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು. ನೀವು ಜಾಸ್ತಿ ಹೊತ್ತು ನಿದ್ದೆ ಮಾಡೋದ್ರಿಂದ BP, ಶುಗರ್, ಲಕ್ವಾ, ಹಾರ್ಟ್ ಅಟ್ಯಾಕ್ ಇದು ಯಾವುದೂ ಆಗೋದಿಲ್ಲ ನಿಮ್ಮ ಗಂಡಗೆ. ಮತ್ತು ನಿಮ್ಗಂತ ತಿಳ್ಕೊಂಡ್ರೆ ಅದು ಗಂಡಗೆ ಆಗಂಗಿಲ್ಲ ಅಂತಂದು ಕೆಲವೊಂದು ಕ್ಲಾಸ್ ಹಾಸ್ಯ ಪ್ರಸಂಗಗಳಿರ್ತಾವೆ ಬಂಧುಗಳೇ. ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದಿರಿ, ಗಂಡಸರು ಬಂದಿರಿ. ಗಂಡಸರಿಗೆ ಒಂದು ವಿನಂತಿ ಮಾಡ್ತೀನಿ. ದಯವಿಟ್ಟು ಹೆಣ್ಮಕ್ಳು ಗಾಡಿ ತೊಗೊಂಡು ಸ್ಕೂಟಿ ತೊಗೊಂಡು ಬಂದರೆ ಅಂತ ತಿಳ್ಕೊಡ್ರಿ, ಆದಷ್ಟು ಸೈಡಿಗೆ ಹೋಗ್ರಿ. ಮನೆಯಲ್ಲಿ ರಾಮನಗರದ ಥರ ಒಂದು ಘಟನೆ ಆಗ್ಯದ. ಒಂದು ಹುಡುಗಿ ಸ್ಕೂಟಿ ತೊಗೊಂಡು ಬಂದು ಆಕ್ಸಿಡೆಂಟ್ ಮಾಡಿದ ತಕ್ಷಣ ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ಯಾನ. ಆ ಹುಡುಗಿ ಪೊಲೀಸ್ ಕೇಳಿದ, ಯಾಕೆ ಏನಾಗ್ಯದ? ಈ ಹುಡುಗಿ ಬಂದು ನನಗೆ ಗುದ್ದೆ ಆಡ್ರಿ, ಆಕ್ಸಿಡೆಂಟ್ ಮಾಡ್ಯಾಳ. ಪೊಲೀಸ್ಗೆ ಅವನಿಗೆ ಒಂದು ಡೇಟ್ ಕಪಾಳ ಕೊಡೋದು ಅನ್ನಂತ. ಎಂತ ಹುಚ್ಚಿದ್ದು. ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದತ್ನಾಗ ರೋಡ್ ಮೇಲೆ ಹೋಗ್ಬಿಡದಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ. ಅದಕ್ಕೆ ಅವನಂತ ಫುಟ್ಪಾತ್ನಾಗ ಅಲ್ರಿ ಸರ, ನಾವು ಹೊಲ್ದಾಗಿದ್ದೆ. ಈಗ ಹೇಳ್ರಿ ನಾ ಏನು ಮಾಡಲಿ ಅಂದಂತಾವ. ಇಲ್ಲಲೇ ಅಪ್ಪ ನಿಂದ ಕರೆಕ್ಟ್ ಅದಂತಾವ. ದಯವಿಟ್ಟು ಹೆಣ್ಮಕ್ಳಿಗೆ ಇನ್ನೊಂದು ವಿನಂತಿ ಮಾಡ್ತೀನಿ. ದಯವಿಟ್ಟು ಹೆಣ್ಮಕ್ಳು ಗಂಡನಿಂದ ಕೂತಂಥ ಸಂದರ್ಭದಲ್ಲಿ ಸೀರೆ ಸೆರಗು ಇಷ್ಟು ಉದ್ದ ಬಿಡ್ತಾರಮ್ಮ. ದಯವಿಟ್ಟು ಸೀರೆ ಸೆರಗು ಮ್ಯಾಲೆ ಕಟ್ಕೊಂಡು ಕೂಡ್ರಿ. ಯಾಕಂತಂದ್ರೆ ಗಾಲಿಯಲ್ಲಿ ಸಿಕ್ಕು ಹಾಕ್ಕೊಂಡು ಅವಘಡಗಳು ಆಗುವಂಥ ಚಾನ್ಸ್ ಜಾಸ್ತಿ. ಈ ಒಂದು ಉದ್ದೇಶದಿಂದ ನಮ್ಮೂರಲ್ಲಿ ಒಬ್ಬ ಹೆಣ್ಮಕ್ಳು ಗಂಡನಿಂದ ಕುಂತು ಹೋಗ್ಲಕತ್ತಿದ್ಲು. ಸೀರೆ ಇಷ್ಟುದ್ದ ಸೆರಗು ಬಿಟ್ಟಿದ್ಲು. ಗಾಲಿಯಲ್ಲಿ ಸಿಕ್ಕಾಕೊಂಡು ಅವಘಡ ಆಗ್ತಂತ ತಿಳ್ಕೊಂಡು ನಾನು ಸ್ಪೀಡ್ ಹೋಗಿ ಆ ಹೆಣ್ಮಗಳಿಗಂದೆ, ಅಕ್ಕ ಸೀರೆ ಎಂದೆ ನಾನು. ಅದಕ್ಕೆ ಆ ಹೆಣ್ಮಗಳಂದು 5,000 ರೂಪಾಯಿ ಅನ್ಲಕ್ಕೆ. ಸೀರೆ ಬೆಲೆ ಹೇಳಿದಾಗಲಿ ಮ್ಯಾಲೆ ಕಟ್ಕೊಂಡು ಕೂಡಲಿಲ್ಲ ಬಂಧುಗಳೇ. ಇವು ಗಂಡ ಮತ್ತು ಹೆಂಡತಿ ನಡುವೆ ಅನೇಕ ಹಾಸ್ಯ ಪ್ರಶ್ನೆಗಳು ಸಿಗ್ತಾವೆ. ನಾನು ಗಂಗಾವತಿ ಪ್ರಾಣೇಶ್ ತಂಡದಲ್ಲಿ 3 ಜನ, ನಾವು ಜೋಶಿಯವರು, ನಾನು ಮತ್ತು ಪ್ರಾಣೇಶ್ವರು. ತಮಗೆಲ್ಲ ಗೊತ್ತದು. ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಯಾರಾದರೂ ಇದ್ದರೆ ಅದು ಗಂಗಾವತಿ ಪ್ರಾಣೇಶ್ವರು ಅಂತ ನೀವು ತಿಳ್ಕೊಂಡ್ರಿ. ಅಲ್ಲ, ನರಸಿಂಹ ಜೋಶಿಯವರು ಬಂಧುಗಳೇ. ಅವ್ರು ಎಷ್ಟು ಓದ್ಕೊಂಡ್ರಂದ್ರೆ 10ನೇ ಕ್ಲಾಸ್ 5 ಸಲ ಫೇಲ್ ಆಗ್ಯಾನ ಪುಣ್ಯಾತ್ಮ. ಆ ಪರಿ ಓದ್ಕೊಂಡಂತ. ನಾನು BA ಫೇಲ್ ಆದಲ್ರಿ, ನಾನು ಪಾಸ್ ಆದವಲ್ಲ. ಪ್ರಾಣೇಶ್ವರಂಗೆ ಮಾತಾಡಿದ್ರು. ಸಿಡ್ನಿಗೆ ಹೋಗ್ತಾಯಿದ್ವಿ, ಆಸ್ಟ್ರೇಲಿಯಾ ಹೋಗ್ತಾಯಿದ್ವಿ. ಆಸ್ಟ್ರೇಲಿಯಾಕ್ಕೆ ರಶ್ಮಿ ಮೇಡಮ್ ಅವ್ರು ಕರ್ಸ್ಕೊಂಡಾರ.
ಅವ್ರ ಗಂಡ ಹೆಂಡತಿ ಬಂದು ಏರ್ಪೋರ್ಟಲ್ಲಿ ವೆಲ್ಕಮ್ ಮಾಡ್ಕೊತಾರೆ. ಅವ್ರ ಗಂಡನ ಜೊತೆಲಿ ಇಂಗ್ಲೀಷಲ್ಲಿ ಮಾತಾಡ್ಬೇಕಂದ್ರು. ಸರ್ ನನಗೆ ಇಂಗ್ಲೀಷ್ ಬರೋದಿಲ್ಲ, ನಾವು ಅಲ್ಲಿಂದ ನಾ ಹೇಳ್ಕೊಡ್ತೀನಿ ಅಷ್ಟು ಮಾತಾಡೋದು. ಹೇಳಿ ಸರ್ ಅವ್ರ ಗಂಡನ ಜೊತೆಲಿ ಹೆಂಗೆ ಮಾತಾಡ್ಬೇಕಂತೆ. ಅವ್ರ ಗಂಡಗೆ ಅನ್ಬೇಕು ನೀನು ಹೌ ಆರ್ ಯು ಅಂತ ಕೇಳ್ಬೇಕು ನೀನು. ಅವರು ಫೈನ್ ಅಂತಾರೆ. ಮತ್ತು ಅವ್ರು ತಿರ್ಗಾ ನಿನಗೆ ಹೌ ಆರ್ ಯು ಅಂತ ಕೇಳ್ತಾರೆ, ನೀನು ಮೀ ಟು ಅನ್ಬೇಕು. ಇಷ್ಟ ಭಾಳ ಸಿಂಪಲ್ ಆಗಿಬಿಟ್ರಿ ನಾನು ಫ್ಲೈಟಲ್ಲಿ ಕುಂತಾಗ ಹೌ ಆರ್ ಯು ಅನ್ಕೊಂತ ಕುಂತೆ. ನಾನು ಗಟ್ಟಿ ಮಾಡ್ಕೊಂಡು ಕುಂತೆ. ಸಿಡ್ನಿ ಏರ್ಪೋರ್ಟಲ್ಲಿ ಇಳಿದ ತಕ್ಷಣ ಗಂಡ ಹೆಂಡತಿ ಬಂದು ನಕ್ಕೋಂತ ಬಂದು ನಗುಮುಖದಿಂದ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡಿ ಕೇಳಿದರು. ಅಷ್ಟೊತ್ತಿಗೆ ನನಗೆ ಇಂಗ್ಲೀಷಲ್ಲಿ ಮಾತಾಡ್ಬೇಕಂತ ಹುಮ್ಮಸ್ಲಿಂದ ಹೋಗಿ ಅವ್ರ ಗಂಡಗೆ ಏನು ಅನ್ಬೇಕು ಹೌ ಆರ್ ಯು ಅಂತ ಕೇಳ್ಬೋದು. ಕನ್ಫ್ಯೂಸ್ ಆಗಿ ಹೂ ಆರ್ ಯು ಅಂದೆ ನಾನು. ಅವ್ರು ಅಂದರು ರಶ್ಮಿ ಹಸ್ಬೆಂಡ್ ಅಂದರು. ನಾನು ಮೀ ಟು ಅಂದೆ ನಾನು. ಅವ್ರಿಗೆ ನಮ್ಗೆ ಜಗಳ, ನನ್ನ ಹೆಂಡ್ತಿ ಮೀಟು ಅಂತ ಮಗನೇ ಅಂತ. ಜೋಶಿಗೂ ಇಂಗ್ಲೀಷ್ ಬರಂಗಿಲ್ಲ, ನನಗೂ ಮೀಟು ಅನ್ಕಂತ ಬಂದಾಯ್ತಾ. ಮತ್ತು ಪ್ರಾಣೇಶ್ವರ್ ಅಂದರು ಮಾಮನಿ ಜೋಶಿ ಅವ್ರಿಗೆ ಇಂಗ್ಲೀಷ್ ಬರಂಗಿಲ್ಲ, ದಯವಿಟ್ಟು ಅನ್ಯತ ಭಾವಿಸ್ಕೊಬೇಡ್ರಿ, ಅವರಿಬ್ಬರು ಸೋಳ ಮಕ್ಕಳು ಅಂತೇಳಿ ಬೈದ್ರು. ಮತ್ತು ಅವ್ರ ಮಾತು ಕೇಳಿ ಆದಂಥ ಘಟನೆ ಹೇಳಿದ್ವಿ. ಅವರು ನಕ್ಕರು, ನಾವು ನಕ್ಕಿವಿ. ಬಂಧುಗಳೇ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಇಲ್ಲಿ ತನಕ ಬೇಜಾರಿಲ್ಲ ಬಂಧುಗಳೇ. ಯಾಕೆ ಬೇಜಾರಿಲ್ಲ ಅಂದರೆ ಬ್ರಿಟಿಷರಿಗೆ ಕನ್ನಡ ಬಂದಿಲ್ಲ ಅಂತೇಳಿ ಬೇಜಾರಿಲ್ಲ, ನನಗೆ ಇಂಗ್ಲೀಷ್ ಬಂದಿಲ್ಲ ಅಂತೇಳಿ ಯಾಕೆ ಬೇಜಾರಿರ್ಬೇಕು ಬಂಧುಗಳೇ. ನಾನು ಇಂಗ್ಲೀಷಲ್ಲೇ ಡಲ್ ಇರ್ಬೋದು ಬಂಧುಗಳೇ. ನಿಮ್ಮ ಮುಂದೆ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ನಾನು ಇಂಗ್ಲೀಷಲ್ಲೇ ಡಲ್ ಇದ್ದರೂ ಕೂಡ ನಾನು ಸಣ್ಣವಿದ್ದಾಗ ಇಡೀ ಸಾಲಿಗೆ ಫಸ್ಟ್ ಬರ್ತಾಯಿದ್ದೆ, ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ. ನಾನು ಚಪ್ಪಳ ತಟ್ಟಬೇಡ್ರಿ, ಇಡೀ ಸ್ಕೂಲಿಗೆ ಫಸ್ಟ್ ಬರ್ತಾಯಿದ್ದೆ. ಉಳಿದವರೆಲ್ಲ ಆಮೇಲೆ ಬರ್ತಾಯಿದ್ರು. ಸ್ಕೂಲಿಗೆ ಫಸ್ಟ್ ಬರ್ಬೇಕಂತ ಓದಬೇಕಂತಿಲ್ಲ, ಯಾವನು ಫಸ್ಟ್ ಕೊಡ್ತಾನೆ ಅವ್ನು ಸ್ಕೂಲಿಗೆ ಫಸ್ಟ್ ಬಂದಂಗ. ಮಾಸ್ತರ್ ದಿವಸ ಹೇಳ್ತಂತ ನಮ್ಮವ್ಗೆ ಯವ್ವ ನಿನ್ನ ಮಗ ಸಾಲಿಗೆ ಫಸ್ಟ್ ಬಂದಾಗ ನಮ್ಮವ್ಗೆ ಭಾಳ ಖುಷಿ ಆಗಿಬಿಡ್ತಿದ್ರಿ. ಅಪ್ಪ ನನ್ನ ಮಗ ಸಾಲಿಗೆ ಫಸ್ಟ್ ಬಂದು ಓಡಿ ತುಂಬ ಎಲ್ಲ ಹೇಳ್ಕೊಂತೀರಿ. ರಿಸಲ್ಟ್ ಒಂದು ದಿವ್ಸ ನಿಮ್ಮ ಮಗ ಥರ್ಡ್ ಕ್ಲಾಸ್ ಬಂದ್ರೆ ಮಾಸ್ತರ್ ಬೈದಿಲ್ಲ, ಅಪ್ಪ ದಿವಸ ಫಸ್ಟ್ ಕ್ಲಾಸ್ ಬಂದವ, ಒಂದು ದಿವ್ಸ ಥರ್ಡ್ ಕ್ಲಾಸ್ ಬಂದ್ರೆ ಏನಾಯ್ತು ಅಂತಂದಿದ್ದು ಬಂದ್ರೆ. ಈ ವಾತಾವರಣದಲ್ಲಿ ಬೆಳೆದಂಥ ಕಲಾವಿದರು ನಾವು ಇವತ್ತು ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿವಿ ಅಂತಂದ್ರೆ ಮೊಟ್ಟ ಮೊದಲನೇದಾಗಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಗುರುಗಳಂತ ಗಂಗಾವತಿ ಪ್ರಾಣೇಶ್ವರ ಆಶೀರ್ವಾದದಿಂದ ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ಕೊಟ್ಟಿನಿ. ನಿಮ್ಮ ಮುಂದೆ ಬಂದು ನಿಂತು ಬಂಧುಗಳು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಭಾಳ ಸಂತೋಷ ಅನಿಸ್ತದೆ ಬಂಧುಗಳು. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಒಂದೊಂದು ಮಾತಿನಲ್ಲಿ ಹಾಸ್ಯ ಅದ ಬಂಧುಗಳೇ. ಬೀಚಿಯವರು ಒಂದು ಸಲ ಮನೆ ಮುಂದೆ ನಿಂತಾಗ ಒಬ್ಬ ಹೆಣ್ಮಗಳು ಹೋಗ್ತಾ ಇಲ್ಲ. ಆ ಹೆಣ್ಮಗಳಿಗೆ ಬೀಚಿಯವ್ರು ಕೇಳಿದ್ರು ಏನಂತೇಳಿ, ಹೆಂಗದನವ ನಿನ್ನ ಗಂಡ ಅಂತ ಕೇಳಿದ್ರು. ಆ ಹೆಣ್ಮಗಳು ಸಿಟ್ಟು ಬಂತು, ಏನ್ರಿ ನನ್ನ ಗಂಡಿಗೆ ಏಕೋ ಚಂದ ಮಾತಾಡಿಸ್ತೇನೆ, ನೀನು ಬಹು ಚಂದ ಮಾತಾಡ್ಸನ್ಲಕ್ಕೆ. ಇಷ್ಟನ್ನು ಕೊಡ್ಲಿ ಬೀಚಿಯವರು ಬಹು ಚಂದ ಮಾತಾಡ್ಸಿದ್ರು. ಏನಂತೇಳಿ, ಹೆಂಗದರವಾ ನಿನ್ನ ಗಂಡ ಅಂದರು ಅಂತ ಕೇಳಿದ್ರು. ಒಂದೇ ಮಾತು ವ್ಯತ್ಯಾಸ ಆಯಿತು, ಹಾಸ್ಯಕ್ಕೆ ಸಿಕ್ತು ಬಂಧುಗಳೇ. ನಮಗೆ ಪ್ರತಿಯೊಂದು ಮಾತಿನಲ್ಲಿ ನಾವು ಹಾಸ್ಯವನ್ನು ಹುಡ್ಕೊಂತ ಹೋಗ್ತೀವಿ ಬಂಧುಗಳೇ. ಎಲ್ಲೆಲ್ಲಿ ಹಾಸ್ಯವನ್ನು ನಾವು ಹುಡುಕ್ಬೋದು ಅಂತಂದ್ರೆ, ನಾವು ಇಲ್ಲಿ ಎಲ್ಲ ಭಾಳ ಕ್ಲಾಸ್ ಜನ ಇದ್ರಿ. ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೆ ನಾನು. ನನಗಿಂತ ಮುಂಚೆ ಒಬ್ಬರು ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತರು. ಅವ್ರು ಭಾಷಣ ಮಾಡ್ತಾ ಹೇಳಿದ್ರು, ನನಗೆ ಇವತ್ತು ಮಾತಾಡೋಕ್ಕೆ ಮೂಡಿಲ್ಲ ಅಂತಂದ್ರು. ಯಾಕೆ ಏನು ಕೇಳಿದ್ರು, ನಾನು ಚಪ್ಪಲಿ ಕಳೆದೋಗೋ ಹಿಂಗಾಗಿ ನಾನು ಮಾತಾಡೋಕ್ಕೆ ಮೂಡು ಬರೋದು ಅಂದರು. ಇಷ್ಟು ಅಂದ ತಕ್ಷಣ ಪ್ರೇಕ್ಷಕರಲ್ಲಿ ಒಬ್ಬ ಎದ್ದು ನಿಂತು ಹೇಳಿದ, ನೀವು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿರಿ, ಇಷ್ಟು ಚಪ್ಪಲಿ ಬರ್ತಾವ, ಆರಿಸ್ಕೊಳ್ಳೋಕೆ ನೀವೇ ಹಿಂದೆ ಮುಂದೆ ನೋಡ್ತೀರ ಅಂತ ಹೇಳಿದ್ರಂತೆ. ಇವು ಕೆಲವೊಂದು ತಿಳ್ಕೊಂಡು ಹೋಗುವಂಥದ್ದು. ನೀವೆಲ್ಲ ಇಲ್ಲಿ ಗಂಡ ಹೆಂಡ್ತಿ ಬಂದಿರಮ್ಮ ಭಾಳ ಸಂತೋಷ. ನೀವು ನಕ್ರ ಚಪ್ಪಳ ತಟ್ಟಿದ್ರೆ ಕಲಾವಿದರಿಗೆ ಪ್ರೋತ್ಸಾಹ ಸಿಗ್ತದೆ. ಒಂದು ಸಲ ಏನಾಗಿತ್ತು, ಗಂಡ ಹೆಂಡ್ತಿ ಜೊತೆಯಾಗಿ ಒಂದು ಮದುವೆಗೆ ಹೋಗಿದ್ರು. ಅಲ್ಲಿ ಡಿ ಜೆ ಆಪ್ರೇಟ್ ಮಾಡ್ತಾಯಿದ್ರು ಅವರು. ಡಿ ಜೆ ಆಪ್ರೇಟ್ ಮಾಡೋನಿಗೇನು, ಅಲ್ಲಿ ಬಂದವರೆಲ್ಲ ಡ್ಯಾನ್ಸ್ ಮಾಡಿದ್ರೆ ಖುಷಿ ಆಗ್ತದೆ ಅವ್ರಿಗೆ. ಅಲ್ಲೆಲ್ಲ ಬಂದಂಥ ಗಂಡ ಹೆಂಡ್ತಿ ಜೋಡಿಯಾಗಿ ನಿಂತಿದ್ರಾಗಿ ಯಾರೂ ಡ್ಯಾನ್ಸ್ ಮಾಡ್ತಿದ್ದಿಲ್ಲ. ಇದನ್ನು ನೋಡಿದಂಥ ಡಿ ಜೆ ಆಪ್ರೇಟರ್ಗೆ ಸಿಟ್ಟು ಬಂದು ಅಲ್ಲಿದ್ದಂಥ ಗಂಡ ಹೆಂಡ್ತಿಗೆ ಒಂದು ಮಾತು ಹೇಳಿದೆ. ಏನಂತೇಳಿ, ಇಲ್ಲಿ ನಿಲ್ಲೋ ಬದಲು ಎಣ್ಣೆ ಮೇಸೋದಕ್ಕೆ ಹೋಗ್ರಿ ಎಂದವ ಡಿ ಜೆ ಆಪ್ರೇಟರ್. ಈ ಮಾತನ್ನು ಕೇಳಿದಂಥ ಅಲ್ಲಿದ್ದಂಥ ಗಂಡಂದರೆಲ್ಲ ತಮ್ಮ ಹೆಂಡತಿಯನ್ನು ಕರ್ಕೊಂಡು ಊಟಕ್ಕೆ ಹೋದರು. ಇಷ್ಟೇ, ಮತ್ತೇನಿಲ್ಲ. ತಿಳ್ಕೊಂಡು ನಗುವಂಥ ಕೆಲವೊಂದು ಹಾಸ್ಯ ಪ್ರಸಂಗಗಳು